ಸರ್ ಇವಾಗ KCI ಯಾರು ಅಂತ ಗೊತ್ತಾಗ್ಬೇಕು ಅಂತಂದ್ರೆ ನೀವು ರಿಸರ್ಚ್ ಮಾಡಬೇಕು, ನೀವು ಕೇಳಬೇಕು, ನಾವು ಅದನ್ನೇ ತಿಳ್ಕೊಬೇಕಾಗಿರೋದು. ಸರ್ KCI ಅನ್ನೋದು ಏನು, ಯಾರು ನೀವು, ನಿಮ್ಮಿಂದ ಪೆಟ್ ಇಂಡಸ್ಟ್ರಿಗೆ ಯಾವ ತರ ಕಾಂಟ್ರಿಬ್ಯೂಷನ್ ಇದೆ, ಡಾಗ್ ಬ್ರೀಡರ್ಸ್ಗೆ ಯಾವ ತರ ಸ್ಪಂದಿಸ್ತಾ ಇದ್ದೀರಾ, ನಿಮ್ಮಿಂದ ಡಾಗ್ ಬ್ರೀಡರ್ಸ್ಗೆ ಏನು ಉಪಯೋಗ ಅನ್ನೋಂಥ ಸಾಕಷ್ಟು ಪ್ರಶ್ನೆಗಳು. ಈ ಒಂದು ಕೆನಲ್ ಕ್ಲಬ್ ಆಫ್ ಇಂಡಿಯಾ ಶುರು ಮಾಡಿದ್ಯಾರು, ಯಾಕೆ ಶುರು ಮಾಡಿ ಯಾವ್ಯಾವ ಬ್ರೀಡು, ಸೊ ಇದೆಲ್ಲ ಡೀಟೇಲ್ಸ್ ಇರ್ತದೆ ಅಲ್ವಾ. ಅದು ಯಾಕೆ ಇನ್ನ ಪಬ್ಲಿಕ್ ಆಗಿ ನೀವು ಅದನ್ನ ಕೊಟ್ಟಿಲ್ಲ, ಅದು ವೆರಿಫೈ ಮಾಡ್ಕೊಳಕ್ಕೆ ಎಲ್ಲೂ ನಮ್ಗೆ ಆಪರ್ಚುನಿಟಿ ಇಲ್ವಲ್ಲ. 8-10 ವರ್ಷದಿಂದ ಸುಮ್ಮನೆ ಕೂತಿದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲ ಒಂದ್ ಕಡೆ ಸಣ್ಣ ಅನುಮಾನ ಸರ್. ಆಫ್ ಇಂಡಿಯಾ ಅಂತ ಅಂದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಸೇರಿರೋದು ಸರ್. ಇವಾಗ ನೀವು ನನ್ನ ವೈಯಕ್ತಿಕವಾಗಿ ನೀವು ನನಗೆ ಪ್ರಶ್ನೆ ಕೇಳ್ತಾ ಇದ್ರೆ ಅಂದರೆ ಕೆನಲ್ ಕ್ಲಬ್ ಬಗ್ಗೆ ನಿಮಗೇನು ಗೊತ್ತು ಅಂತ ಹೇಳಿದ್ರೆ ನಾನು ಇಷ್ಟು ಹೇಳಬಲ್ಲೆ ಸರ್. ದಿ ಕೆನಲ್ ಕ್ಲಬ್ ಆಫ್ ಇಂಡಿಯಾ ಅನ್ನುವಂಥದ್ದು ಒಂದು ಸೊಸೈಟಿ, ಅದು ತಮಿಳ್ನಾಡು ಸೊಸೈಟಿ ಆ್ಯಕ್ಟ್ ಅಂಡರಲ್ಲಿ ರಿಜಿಸ್ಟರ್ ಆಗಿದೆ. ಅದಕ್ಕೂ ಕೇಂದ್ರ ಸರ್ಕಾರಕ್ಕೂ ಯಾವುದೇ ಥರ ಸಂಬಂಧ ಇಲ್ಲ, ಅದಕ್ಕೂ ಮತ್ತು ಯಾವುದೇ ರಾಜ್ಯ ಸರ್ಕಾರಕ್ಕೂ ಅದಕ್ಕೆ ಯಾವುದೇ ಥರ ಸಂಬಂಧ ಇಲ್ಲ. ಅದೊಂದು ಸೊಸೈಟಿ ಅಂತ ಮಾಡಿದ್ದಾರೆ. ಅದರಲ್ಲಿ ಈ ಬ್ಲಡ್ ಲೈನ್ ರಿಲೇಟೆಡ್ ಆಗಿರುವಂಥ ಅಂದರೆ ಆ ಒಂದು ನಸ್ಲು ಅಂದರೆ ಆ ಬ್ರೀಡ್ ಏನಿದೆ, ಡಾಗ್ ಬ್ರೀಡು, ಆ ಒಂದು ಬ್ರೀಡ್ದು ಒಂದಷ್ಟು ಪೇಪರ್ಗಳು ಕೊಡ್ತಾರೆ ಅನ್ನೋ ಒಂದು ಅಷ್ಟೇ ಮಾಹಿತಿ ಇರುವಂಥದ್ದು. ಬಟ್ ಆ ಪೇಪರ್ ಯಾವ ರೀತಿ ಕೊಡ್ತಾರೆ, ಅದು ಎಷ್ಟು ಅಥೆಂಟಿಕೇಟೆಡ್ ಆಗಿದೆ, ಅದು ಎಷ್ಟು ಇಂಪಾರ್ಟೆಂಟು, ಅದು ಎಷ್ಟು ವೈಟಲ್ ರೋಲ್ ಪ್ಲೇ ಆಗ್ತದೆ ಪೆಟ್ ಇಂಡಸ್ಟ್ರಿಯಲ್ಲಿ, ಅದ್ರ ಬಗ್ಗೆ ನಮ್ಗೆ ಯಾವುದೇ ಥರ ಮಾಹಿತಿ ಇಲ್ಲ. ಅದ್ರದ್ದು ಎಲ್ಲ ಪ್ರಶ್ನೆನೂ ನಾವು ಕೇಳಿದ್ದೀವಿ ಅವ್ರನ್ನ. ಆ ಕೇಳಿರೋ ಪ್ರಶ್ನೆಯಲ್ಲಿ ಒಂದು 3 ಪ್ರಶ್ನೆ, ನಾವು 3ರಿಂದ 4 ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಒಂದು, ಈ ಒಂದು ಕೆನಲ್ ಕ್ಲಬ್ ಆಫ್ ಇಂಡಿಯಾ ಶುರು ಮಾಡಿದ್ಯಾರು, ಯಾಕೆ ಶುರು ಮಾಡಿದ್ರು ಅನ್ನೋಂಥದ್ದು ಒಂದು ಮೊದಲನೇ ಪ್ರಶ್ನೆ. ಕೆನಲ್ ಕ್ಲಬ್ ಆಫ್ ಇಂಡಿಯಾ ಏನಿದೆ ಅದು ಶುರು ಮಾಡಿದ್ಯಾರು, ಯಾಕೆ ಶುರು ಮಾಡಿದ್ರು, ಯಾವಾಗ ಶುರು ಮಾಡಿದ್ರು, ಯಾಕೆ ಶುರು ಮಾಡಿದ್ರು, ಆ ಥರದ್ದು ಒಂದು ಡೀಟೇಲ್ಸ್, ಅಂದರೆ ನಿಮ್ಮ ಮೇನ್ ಉದ್ದೇಶ ಆಬ್ಜೆಕ್ಟಿವ್ ಏನಿದೆ ಅದನ್ನು ದಯವಿಟ್ಟು ನಮಗೆ ತಿಳಿಸಿ ಅಂತ ಹೇಳಿದ್ವಿ. ಆಮೇಲೆ ಎರಡನೇದು ಸೋ ಕಾಲ್ಡ್ ಏನು ಈ ಪ್ರತಿಯೊಂದು ಡಾಗ್ಸ್ಗೆ ನಾಯಿ ಮರಿಗಳಿಗೆ ಏನು ಪೇಪರ್ಗಳು ಕೊಡ್ತಾ ಇದ್ದೀರಾ, ಮೈಕ್ರೋಚಿಪ್ ಪೇಪರು, ಮತ್ತು ನಿಮ್ಮದೇ ಆದ ಒಂದು ಈವೆಂಟು, ಚಾಂಪಿಯನ್ಶಿಪ್, ಆ ಥರದ್ದೇನೋ ಒಂದು ಅವರಲ್ಲೇ ಏನು ಇಂಟರ್ನಲ್ ಆ್ಯಕ್ಟಿವಿಟೀಸ್ ಇದೆ, ಆ ಬೇಸಿಸ್ ಮೇಲೆ ಏನು ಪೇಪರ್ಗಳು ಕೊಡ್ತಾ ಇದ್ದಾರೆ, ಅದರಿಂದ ಉಪಯೋಗ ಏನು, ಆ್ಯಂಡ್ ಆ ಡಾಟಾಬೇಸ್ನ ಏನು ಮಾಡ್ತಾ ಇದ್ದೀರಾ, ಅದ್ರದ್ದು ಅಂಕಿಅಂಶ ಏನು, ಅಂದರೆ ಇವತ್ತಿನವರೆಗೂ ಎಷ್ಟು ನಾಯಿಗಳಿಗೆ ನೀವು ಪೇಪರ್ ಇಶ್ಯೂ ಮಾಡಿದ್ದೀರಾ, ಅದರಲ್ಲಿ ಎಷ್ಟು ಇಂಪಾರ್ಟೆಂಟ್ ಡಾಗ್ಸ್ ಇಂಪೋರ್ಟ್ ಮಾಡ್ಕೊಂಡಿರೋಂಥ ಡಾಗ್ಸು, ಎಷ್ಟು ಇಲ್ಲೇ ಲೀಟರ್ ಆಗಿರೋಂಥ ಡಾಗ್ಸು. ಟಾರ್ಗೆಟ್ ಮಾಡೋದಲ್ಲ. ನನ್ನ ಪ್ರಶ್ನೆ ಏನು ಸರ್, ನಾವಿಲ್ಲಿ ಯಾರನ್ನೂ ಟಾರ್ಗೆಟ್ ಮಾಡ್ತಾ ಇಲ್ಲ ಸರ್. KCIಗೂ ನನಗೂ ಸಂಬಂಧ ಇಲ್ಲ ಸರ್. ಇವಾಗ ಪಾಪ್ ಒನ್ ವಾಯ್ಸ್ ಫೌಂಡೇಶನ್ ಏನಂತ ಹೇಳಿದ್ರೆ ಒಂದು KCI ಅನ್ನುವಂಥ ಕ್ಲಬ್ ಇದೆ, ಅದು ಇಷ್ಟೆಲ್ಲ ಕೆಲಸ ಮಾಡ್ಬೋದಲ್ಲ ಅನ್ನೋಂಥ ಚಿಂತನೆ ನಾವು ಮಾಡ್ತಾ ಇದ್ದೀವಿ. ಬ್ರೀಡರ್ ಕಡೆಯಿಂದ ಬಂದಿರೋ ಪ್ರಶ್ನೆನೂ ಅದೇನೆ, ಏನು ಸರ್ KCI ಇದೆಲ್ಲ ಮಾಡ್ಬೋದಾಗಿತ್ತಲ್ವ ಸರ್, ಮಾಡ್ಬೋದಲ್ವ ಸರ್ ಅಂತ ಕೇಳಿರೋ ಪ್ರಶ್ನೆಗೆ ನಾವು ಸರಿ ಹೌದಲ್ವ, ಕರೆಕ್ಟ್ ನೀವು ಕೇಳ್ತಾ ಇರೋದು ಅಂತ ಹೇಳಿ ನಾವು KCIನ ಅಪ್ರೋಚ್ ಮಾಡಿ ಇದೆಲ್ಲ ಮಾಡ್ಬೋದಾಗಿತ್ತಲ್ಲ ನೀವು, ಮಾಡ್ಬೋದಲ್ವ ನೀವು ಅನ್ನೋಂಥ ಪ್ರಶ್ನೆ ನಾವು KCIಗೆ ಇಟ್ಟಿರೋದು. ನೀವು ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಕೇಳೋವಂಥದ್ದು ನಮ್ಗೆ ಅಧಿಕಾರ ಇಲ್ಲ. ಇವಾಗ ಅವ್ರು ಮಾಡಿಲ್ಲ ಅಂತೇಳಿದ್ರೆ ನಾವು ಬೇರೆ ಏನಾರ ಆಲ್ಟರ್ನೇಟ್ ವೇ ಹುಡ್ಕೋಬೇಕಾಗುತ್ತೆ ಹೊರತು ನಾವು ಅವ್ರನ್ನ ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನೀವು ಯಾಕೆ ಮಾಡಿಲ್ಲ, ನಮ್ಗೆ ಅವ್ರು ಹೇಳ್ತಾರೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಮಾಡೋಕ್ಕೆ ಅಂತ, ಮುಗ್ದೋಯ್ತಲ್ಲ.